ರಾಯಚೂರು, ಹುಬ್ಬಳ್ಳಿನೋ, ಗುಲ್ಬರ್ಗನೋ, ಅಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿ ಇರ್ತಕ್ಕಂಥ ಒಬ್ಬ ಹುಡುಗನಿಗೆ ಈಗ ಕನಸಿದೆ. ನಿಮ್ಮ ಮಾತುಗಳು ಪ್ರೇರಣೆಯನ್ನು ಕೊಡ್ತಾ ಇದ್ದಾವೆ. ನಾನು ಇಲ್ಲಿ ಬಂದು ಎಲೆಕ್ಷನ್ ನಿಲ್ಲಬೇಕಪ್ಪ, ನಾನು ಇವ್ರ ಜೊತೆ ಜಾಯ್ನ್ ಆಗಬೇಕು, ಬರೀ ಆ್ಯಪಲ್ಲಿ ಇಷ್ಟ ನಾನು ಮಾಡ್ಬೇಕು. ಅದನ್ನ ಬಿಟ್ಟು ಆ ವ್ಯಕ್ತಿ ಏನ್ ಮಾಡಬೇಕು, ಗ್ರೌಂಡ್ ಅಲ್ಲಿ ಏನ್ ಇನ್ನೊಂದು ಹೇಳ್ತೀನಿ ಕೇಳಿ. ಇಲ್ಲಿ ಜಾಸ್ತಿ ಇನ್ಸ್ಪೈರ್ ಆಗೋದು ಏನು ಹೇಳಿ, ನಾನು ಕಂಡ್ಕೊಂಡಂಗೆ ನಾನು ಎಲೆಕ್ಷನ್ ನಿಲ್ಬೇಕು ಅನ್ನೋದು ಫಸ್ಟ್ ಇನ್ಸ್ಪೈರ್ ಆಗೋದು. ವೋಟರ್ ಆಗಿ ಇನ್ಸ್ಪೈರ್ ಆಗ್ಬಿಟ್ರೆ ಇದು ಅದ್ಭುತ ಆಗ್ಬಿಡುತ್ತೆ. ಏನು ಹೇಳಿ, ತುಂಬ ಜನ ಆಸ್ಪಿರೆಂಟ್ಸ್ ಬರ್ತಾರೆ ಬಿಡಿ ಇಲ್ಲಿ. ಕರೆಕ್ಟು, ನಾನು ಒಂದು ಎಲೆಕ್ಷನ್ ನಿಂತ್ಕೊತೀನಿ, ಅವ್ರು ಹೇಳ್ತಿರೋ ಪ್ರಕಾರ ನನಗೂ ಜನ ಸಪೋರ್ಟ್ ಮಾಡಿದ್ರೆ ನಾನೊಂದು MLA ಆಗ್ಬಿಡ್ತೀನಿ. ನನಗದು ಇಂಪಾರ್ಟೆಂಟೇ ಅಲ್ಲ. ಏನು ಹೇಳಿ, ನನ್ನ ಪ್ರಕಾರ ಅವನೊಬ್ಬ ಕೆಲಸ ಅಷ್ಟೇ. ನಿನಗೆ ಅರ್ಹತೆ ಇದ್ದರೆ ಕೆಲಸ ಸಿಗುತ್ತೆ. ನಾವು ಅದರಲ್ಲಿ ಹಾಕಿರೋದು ಅಷ್ಟೇ. ನಿನ್ನನ್ನು ಎವ್ಯಾಲ್ಯೂಯೇಟ್ ಮಾಡಬೇಕಷ್ಟೇ ಜನ. ನಾನು ಅದು ಮಾಡ್ತೀನಿ ಇದು ಮಾಡಿ ನಿನ್ನ ಕಲ್ಪನೆ ಹೇಳು. ಅವ್ರಿಗೆ ಒಪ್ಪಿಗೆ ಆದರೆ ಅವ್ರು ನಿನಗೆ ಗ್ರೇಡಿಂಗ್ ಕೊಟ್ಟರೆ, ನೀನು ಬೆಟ್ರು ಅನಿಸಿದ್ರೆ ನಿನಗೆ ಎಲೆಕ್ಷನ್ ನಿಂತ್ಕೊಬೇಕು. ಎಂಡ್ ಆಫ್ ದಿ ಡೇ ಮತದಾರನೇ ಮತ್ತು ರಾಜ, ನೀನು ನಿಂತ್ಕೊಳ್ಳೋನು ಕೆಲಸಗಾರನೇ. ಯಾಕಂದರೆ ನಾಯಕರು ಮಾಡಿ 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 ಸಾಕಾಗೋಗಿದೆ ನಮಗಿಲ್ಲಿ. ಬರೋರೆಲ್ಲ ನಾಯಕರಾಗಬೇಕು ಅಂತ ಬರ್ತಾರೆ. ಜನ ವೋಟ್ ಹಾಕೋವರೆಗೂ ಅಷ್ಟೇ ಕೈ ಮುಗಿಯೋದು, ಇದು ಮಾಡೋದು. ಆಮೇಲೆ ನನಗೆ ಗೊತ್ತು ಬಿಡಿ ಸರ್, ನಾನು ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅನ್ನೋರೇ ಜಾಸ್ತಿ ಆಗೋಗ್ಬಿಟ್ಟಿದ್ದಾರೆ ಇವಾಗ. ನಾನು ಹೇಳ್ತಿರೋದು, ಇದು 5 ವರ್ಷ ನಿರಂತರ ಪ್ರೋಸೆಸ್ ಆಗಬೇಕು. ಈ ಶುಡ್ ಬಿ ಆನ್ಸರಬಲ್ಲು, ಅಕೌಂಟಬಲ್ ಆಗಿರಬೇಕು. ಈ ಎಲೆಕ್ಷನ್ ಪ್ರಕ್ರಿಯೆ ಅವಾಗವಾಗ ಪೋಲಿಂಗ್ ಆಗ್ತಾ ಇರಬೇಕು, ಅವಾಗ ಅವ್ರು ಇವ್ಯಾಲ್ಯೂಯೇಟ್ ಮಾಡ್ತಾ ಇರಬೇಕು. ನೀನು ಸರಿ ಇಲ್ಲ ಅಂತೇಳಿ ಆ ಥರ ಒಂದು ಸಿಸ್ಟಮ್ ಬರಬೇಕು ಅಂತ ಹೇಳ್ತಾ ಇದ್ದೀನಿ. ನಾಳೆ ನಾನು ಎಲೆಕ್ಷನ್ ನಿಂತ್ಕೊಂಡು ನನಗೊಂದು ಕೆಲಸ ಸಿಕ್ಕರು, ನಾನು ಗೆದ್ದೆ ಅಂತ ಹೇಳಲ್ಲ. ನನಗೊಂದು ಕೆಲಸ ಕೊಟ್ಟರೆ ಅವ್ರು ಸಂಬಳ ಕೊಡ್ತಾರೆ, ಕಾರ್ ಕೊಡ್ತಾರೆ, ಆಫೀಸ್ ಕೊಡ್ತಾರೆ, ಎಲ್ಲ ರೀತಿ ಫೆಸಿಲಿಟಿ ಕೊಡ್ತಾ ಇದ್ದಾರೆ ಅವರು. ಪಾಪ ಯಾರು ಕೊಡ್ತಾ ಇರೋದು? ಒಬ್ಬ ಆಟೋ ಡ್ರೈವರಿಂದ, ಒಬ್ಬರೆಲ್ಲೋ ಮನೆ ಕೆಲಸ ಮಾಡೋರಿಂದ, ಎಲ್ಲ ವರ್ಗದ ಜನಗಳು ದುಡ್ಡು ಕೊಟ್ಟು ನನಗೊಂದು ಫೆಸಿಲಿಟಿ ಕೊಡ್ತಾ ಇದ್ದಾರೆ. ನಾನು ಕೆಲಸ ಮಾಡಬೇಕಾದ ಅವ್ರಿಗೆ, ಕರೆಕ್ಟ್ ಅಲ್ವಾ? ಏನು ಮಾಡಬೇಕು ಅದು ಕೂಡ ನನ್ನಿಂದ ತರ್ತಾ ಇಲ್ಲ. ಅವ್ರ ದುಡ್ಡನ್ನು ಶೇಖರಿಸಿಟ್ಟಿರೋದ್ರಿಂದ ಅವ್ರಿಗೊಂದಷ್ಟು ಫೆಸಿಲಿಟಿ ಮಾಡಿಕೊಡ್ಬೇಕು. ಇದು ಟ್ರಾನ್ಸ್ಪರೆಂಟಾಗಿ ಇರಲೇಬೇಕು, ಪಾರದರ್ಶಕವಾಗಿರಬೇಕು, ಅವ್ರಿಗೆ ಗೊತ್ತಾಗಬೇಕು. ಈ ಥರ ನಾನು ಕೆಲಸ ಮಾಡಿ, ನಾನು ಸರಿ ಮಾಡಿಲ್ಲ ಅಂದರೆ ರೈಟ್ ಟು ರೀಕಾಲ್ ಬರಬೇಕು ಅಲ್ವಾ? ಇದೆಲ್ಲ ಆಗ್ಬೇಕು ತಾನೆ ಬದಲಾವಣೆ. ಅದು ನಿಜವಾದ ಬದಲಾವಣೆ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಬಹುಮತ ಬಂತು, ಇಡೀ ರಾಜ್ಯಾದ್ಯಂತ ನಿಮ್ಮನ್ನು ಎಲ್ಲರೂ ಇಷ್ಟಪಟ್ಟು ಈ ಥಾಟ್ ಪ್ರೊಸೆಸ್ನ ಇಷ್ಟಪಟ್ಟರು. ಒಂದು ಕಡೆ ವೋಟನ್ನು ಹಾಕ್ತಾರೆ, ನಿಮ್ಮ ಕ್ಯಾಂಡಿಡೇಟ್ಸ್ ಹಂಗೆ ಇರ್ತಾರೆ. ಬಹುಮತ ಬಂದರೆ ಮುಖ್ಯಮಂತ್ರಿ ಉಪೇಂದ್ರ ಆಗ್ತಾರ ಅಥವಾ ಆ ಟೈಮಲ್ಲಿ ಮತ್ತೆ ಜನನ್ನೇ ಕೇಳ್ತೀವಿ ನಾವು. ಇಲ್ಲೂ ಅಷ್ಟೇ, ನಮಗೆ ಜನ ಉಪೇಂದ್ರನೇ ಬೇಕು ಅಂತ. ಓಕೆ, ಖಂಡಿತ. ನಾನು ಹೇಳಿದ್ನಲ್ಲ, ಅವ್ರು ಹೇಳಿದ್ರ ಮೇಲೆ ನಾನು ಆ ಕೆಲಸ ಮಾಡಬೇಕಷ್ಟೇ. ನಾನು ಅಲ್ಲೂ ಹೇಳ್ತೀನಿ, ನನ್ಗಿಂತ ಒಬ್ರು ಯಾರೊಬ್ಬರು ಬಂದರು ಅಂದ್ಕೊಳ್ಳಿ, ಅವ್ರು ಇನ್ನೂ ಬೆಟ್ರಾಗಿ ಹೇಳಿದ್ರು ಅಂದ್ಕೊಳ್ಳಿ, ನಾನು ಈ ಥರ ಎಲ್ಲ ಐಡಿಯಾಗಳಿದೆ ನನಗೆ, ನಾನು ಟ್ರಾನ್ಸ್ಪರೆನ್ಸಿ ಈ ಥರ ತರ್ತೀನಿ, ಈ ಥರ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಗ್ಗೆ ನನಗೆ ಗೊತ್ತು, ದುಬೈಯಲ್ಲಿ ಈ ಥರ ಮಾಡ್ತೀನಿ, ಇನ್ನೊಂದು ಕಂಟ್ರಿಲಿ ಈ ಥರ ಮಾಡ್ತಿದ್ದಾರೆ, ಈ ಟೆಕ್ನಾಲಜಿ ತರ್ತೀನಿ, ಇಷ್ಟೇ ದುಡ್ಡಲ್ಲಿ ಈ ಥರ ನಾನು ಇದು ಮಾಡ್ತೀನಿ, ಏನೇನೋ ಹೇಳಿದ್ರು ಅಂದ್ಕೊಳ್ಳಿ, ಈ ಈಸ್ ಫಿಟ್ ಟು ಬಿ CM ಅಂತ ನಾನು ಹೇಳೋದು. ಅಲ್ಲಿ ನಾನು ಇಂಪಾರ್ಟೆಂಟ್ ಆಗಲ್ಲ ಆವಾಗ.